ನಮ್ಮ ದೇಶದಲ್ಲಿ IPL ಜಾತ್ರೆ ನಡೀತಾ ಇದೆ. ಅದ್ದೂರಿಯಾಗಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ BCCI ಆಯೋಜನೆ ಮಾಡಿದೆ. ಯಾವಾಗಲೂ ಅಷ್ಟೇ IPL ಅಂದ್ರೆ ಅಲ್ಲಿ ಹಣದ ಹೊಳೆ ಹರಿಯುತ್ತೆ. ಅದ್ದೂರಿತನಕ್ಕೇನು ಕೊರತೆ ಇಲ್ಲ. ಈ ಬಾರಿ IPLಗೆ ಕಾಂಪಿಟೇಷನ್ ಕೊಡಬೇಕು ಅಂತ ಪಾಕಿಸ್ತಾನ ಕೂಡ PSL ಅನ್ನ IPLನ ಅವಧಿಯಲ್ಲೇ ಮಾಡ್ತಾ ಇದೆ. IPLನಿಂದ ನಾವು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, IPLಗೆ ಟಕ್ಕರ್ ಕೊಡಬೇಕು, IPLನ ವಿವರ್ಶಿಪ್ ಅನ್ನ ನಾವು ಸೆಳಿಬೇಕು ಅನ್ನುವಂಥ ಹೊಟ್ಟೆಗಿಚ್ಚಿನಿಂದ ಪಾಕಿಸ್ತಾನ ಇಂಥದ್ದೊಂದು ಕೆಲಸವನ್ನ ಮಾಡ್ತಾ ಇದೆ. ಏನೇ ಮಾಡಿದ್ರು IPL ನಂತಹ ಅದ್ಧೂರಿ ಟೂರ್ನಿಯನ್ನ ಆಯೋಜನೆ ಮಾಡೋದಕ್ಕೆ ಪಾಕಿಸ್ತಾನಕ್ಕಂತೂ ಆಗೋದಿಲ್ಲ, ಅದು ಬೇರೆ ವಿಚಾರ. ಈಗ ಪಾಕಿಸ್ತಾನದ PSL ಒಂದು ವಿಚಾರಕ್ಕೆ ಟ್ರೋಲ್ ಆಗ್ತಾ ಇದೆ. ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ಗೆ ಕೊಡ್ತಾ ಇರುವ ಬಹುಮಾನ ಏನು ಗೊತ್ತಾ? ಹೇರ್ ಡ್ರೈಯರ್. ಹೌದು, ಹೇರ್ ಡ್ರೈಯರ್ ಅನ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ರೂಪದಲ್ಲಿ ಪಾಕಿಸ್ತಾನದ PSL ನಲ್ಲಿ ಕೊಡ್ತಾ ಇದ್ದಾರೆ. ಕೇವಲ ಇದು ಮ್ಯಾನ್ ಆಫ್ ದ ಮ್ಯಾಚ್ ವಿಚಾರ ಮಾತ್ರ ಅಲ್ಲ, ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನ ಬೈಕ್ನ ರೂಪದಲ್ಲಿ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ 10 ವರ್ಷದ ಹಿಂದೆ ಕೊಡ್ತಾ ಇದ್ದಂಥ ಪ್ರಶಸ್ತಿಗಳನ್ನೆಲ್ಲ ಪಾಕಿಸ್ತಾನದ PSL ನಲ್ಲಿ ಈಗ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದ ಗತಿ ಎಲ್ಲಿಗೆ ಬಂದಿದೆ ನೋಡಿ. IPLಗೆ ಟಕ್ಕರ್ ಕೊಡ್ತೀವಿ ಅಂತ ಹೊರಟಂತ ಪಾಕಿಸ್ತಾನ ಈಗ ಮ್ಯಾನ್ ಆಫ್ ದಿ ಮ್ಯಾಚ್ಗೆ ಹೇರ್ ಡ್ರೈಯರ್ ಅನ್ನ ಕೊಟ್ಟು ಇಡೀ ಜಗತ್ತಿನ ಕ್ರಿಕೆಟ್ ಅಭಿಮಾನಿಗಳಿಂದ ನಗೆ ಪಾಟಲಿಗೀಡಾಗಿದೆ. ಪಾಕಿಸ್ತಾನದ ಈ ಸ್ಥಿತಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.